ಸೌಬಲರಾಜ ಶಕುನಿ ಕೌರವನ ವಂಶವನ್ನು ನಿರ್ಮೂಲನೆ ಮಾಡುವುದಾಗಿ ಅಂದು ನಿನ್ನ ಹತಭಾಗ್ಯ ಸಹೋದರ ನೀಡಿದ ವಚನವೇನಾಯಿತು? ಏನಾಯಿತು? ಈ ಸೌಬಲರಾದ ಶಕುನಿಯ ಆಶ್ವಾಸನೆಗಳಂತೆ ಪ್ರಚಂಡ ದುರ್ಮತ ಹತಭಾಗ್ಯ ಸಹೋದರಿಗೆ ಒತ್ತಿಗಿಡಿ ಅನ್ನ ಒಂದೇ ಒಂದು ಒಳದ ನೀರನ್ನು ಕೊಡುತ್ತಿದ್ದೆ. ಅವರೆಲ್ಲರೂ ನಿನ್ನ ಮೇಲಿನ ಜಲಾರ್ಥಿ ಅಂತ ಇಡೀ ಕೂಳನ್ನು ನನಗೆ ಕೊಟ್ಟು ಒಬ್ಬೊಬ್ಬರಾಗಿ ಮತ್ಯಾವುದು ಉಳಿಲ್ಲ. ಸುಯೋಧನ ದುಷ್ಟ ದುರ್ಯೋಧನೆ ಸೋದರ ಮಾವನದೇ ಕೆಣಕಿ ನಾನು ಸಹ ನನ್ನ 99 ಮಂದಿ ಸಹೋದರರೊಡನೆ ಸಮಸ್ತ ಸಾಧನೆಯಿಂದ ಹೋಲಿಸಿಕೊಳ್ಳುತ್ತಾ ಸಾಮ್ರಾಟನಾಗಿ ಆದರೆ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿ ಗೋಪುರವಾಗುವ ಚಿಂತೆ ಇಲ್ಲ. ಭವಿಷ್ಯ ಆಲಸ್ಯವಾದಂತೆ ಸುಯೋಧನ ನಾನು ನಿನ್ನಲ್ಲಿಯೇ ಸೇರಿ ಹಿರಿಯರ ಆರೋಗ್ಯಗಳನ್ನು ಅನುಸರಿಸಿ ಮುಳ್ಳನ್ನು ಮುಳ್ಳಿನಲ್ಲೇ ತೆಗೆಯಬೇಕು. ಇನ್ನಂತ ಮೋಸಗಾರರು ಮೋಸದಿಂದಲೇ ವಜ್ರವನ್ನು ವಜ್ರದಿಂದಲೇ ಎಂಬ ಹಿರಿಯರ
ಆರೋಗ್ಯಗಳನ್ನನುಸರಿಸಿ ನಾನು ಇದುವರೆಗೂ ನಿನ್ನನ್ನು ಹಡಿಗಾಡಿಗೂ ನಡೆಸಿದನು. ಇನ್ನು ಮುಂದೆ ನಿನ್ನ 99 ಮಂದಿ ಸಹೋದರೊಡನೆ ಗುರುಕುಲ ವಂಶ ನಿರ್ವಂಶವಾಗುವುದನ್ನು ಈ ವಿದ್ಯಾದೂತ ಸೌಬಲದ ಶಕ್ತಿಯ ಕಣ್ಣಾರ ಕಾಣದ ಹೊರತು ನನಗೆಲ್ಲಿ ಶಾಂತಿ ಸಮಾಧಾನ. ತೊಯ್ದು ಗುರಿಯಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸು ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡದೆ ನರಕದ ಮಾರ್ಗವನ್ನು ನಡೆಸು. ನರಕದ ನಿನಗೆ ಶಕುನಿ ನಿನಗೆ ನಿನ್ನ ವೈರಿಗಳಾದ ಬಡಪಾಂಡವರಲ್ಲಿ ನೀನು ಬಂದು ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಹೇಗೆ ಗುರುರಾಜ? ಜಯದ್ರಥ ಕೃತವಾರ ಮಾದಗಳೆಲ್ಲರೂ ಎಂದು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರ ಈ ದಿನ ದೂತನು ಸಮಾಚಾರವನ್ನು ತಂದನಲ್ಲವೇ? ಹಾಗಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಹಸಾಯಶೂರನು ತನ್ನೆರಡು ತೋಳಬಲದಿಂದ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸಂಯುತ ಕಲಹ ಅರ್ಥವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದ್ದೆ. ಸುಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳಷ್ಟು ಪರಿಗ್ರಾಸವಲ್ಲ. ಅಸ್ಥಿರವತಿಗೆ ಬಂದಿರುವಂತೆ ನಾಳೆ ರಾಜ್ಯಸಭೆಯಲ್ಲಿ ಭಾರತವರ ವಿಚಾರವಾಗಿ ಶಾಂತಿ ಸಂಧಾನವನ್ನು ನಡೆಸೋಣಂತೆ. ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ತಮ್ಮ ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ಗಜ ಆ ದರ್ಪಿತ ಗೋಪಾಲಕನು ನಮ್ಮರ ಮನೆಗೆ ಬರದೆ ಆ ವಿಧನ ಮನೆಗೆ ಹೋದಂತೆ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರುವನು. ಚಿಂತಿಸಬೇಡ, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ಈ ಪುರುಷಾದ ದುಶ್ಯಾಸನ ಅವನ ಪ್ರತಾಪವನ್ನು ಕಂಡು ಅಂಜುವುದಿಲ್ಲ, ಅಳುಗುವುದಿಲ್ಲ. ಬಲ್ಲದ ವಿಚಾರವನ್ನು ಮುಗಿಸಲೇಬೇಕು. ನಾಳೆ ರಾಜ್ಯದ ಮೇಲೆ ಬರುವ ಕೃಷ್ಣನ ತುಂಟಾಟಕ್ಕೆ ತಕ್ಕ ಪ್ರತಿಕ್ರಿಯೆ ಇಷ್ಟರಿಗೆ ಸತ್ಕಾರವಂತೆ ಸತ್ಕಾರ. ಸಹೋದರ ದುಶ್ಯಾಸನ, ಅಭಿಮಾನಶಾಲಿಯಾದ ನನ್ನ ಸಹೋದರನು ಶಾಸನ ಮಾಡುವುದು ನನಗೂ ಒಮ್ಮೊಮ್ಮೆ ದುಸ್ಸಾಧ್ಯವೆನಿಸುವುದು. ನೋಡಿದ್ಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು? ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಅದು ಆಗಿರಲಿ, ಈಗ ಕೃಷ್ಣ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಸುಯೋಧನ, ಕೃಷ್ಣನು ಸಂಧಾನಕ್ಕಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಆಗಿದ್ದ ಪಕ್ಷದಲ್ಲಿ ಕುರು ಸಾರ್ವಭೌಮನ ವೈಭವವನ್ನು ಸ್ವೀಕರಿಸಿ ಆ ದರಿದ್ರನ ವಿದರನ ಮನೆಯನ್ನು ಆಶ್ರಯಿಸುತ್ತಿದ್ದೀನಿ. ಪ್ರಾರಂಭದಲ್ಲೇ ಸಹಿಸಲಾಗದಂತ ಅಪಮಾನ, ಭಕ್ತಿ ವೈರಾಗ್ಯಗಳ ನೇವದಿಂದ ವಂಚಿತನಾಗಿ ಇಷ್ಟೊಂದು ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಹೇಗೆ ಸಹಿಸುವೆ?
ಕೃಷ್ಣನಿಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಯಾರೋ ಅವನನ್ನು ಭಗವಂತನೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡುವರು. ಜರಾಸಂಧ, ಶಿಶುಪಾಲ, ಕಂಸ ಇವರೆಲ್ಲರೂ ನಿನಗೆ ಎಷ್ಟು ಆಪ್ತ ಮಿತ್ರರಾಗಿದೆ ದುರ್ಯೋಧನ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕೂರಿಸಿ ಸಹೋದರನ್ನು ಸುರಾಪಾನದಿಂದ ಮದೋತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಳ್ಳುತ್ತವೆ. ಇಂಥವನಿಗೆ ದುರ್ಯೋಧನ. ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ? ಆ ನಂದಗೋಪರನ ಮನೆಯ ಬಾಗಿಲಿನಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾಗಿದೆ. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ಉದ್ದೇಶ? ಕಾಳ ಸರ್ಪದ ವಿಷಯವನ್ನು ಕಿತ್ತು ಅದರ ಸರಸವಾಡಬಹುದಲ್ಲವೇ? ಅಂತೆಯೇ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆಯಾಗಿತ್ತು. ಕೃಷ್ಣನು ಸೈನ್ಯ ಸಮೇತನಾಗಿ ಬಂದು ನಿನ್ನ ಪಕ್ಷವನ್ನು ಸೇರುವೆ ಅಂತ ಹೇಳಿದ್ದರೆ ಅದನ್ನು ನೀನು ನಿಸ್ಸಂಕೋಚವಾಗಿ ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯ ಹೊಂದಿದ್ರೆ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದ್ರು ಸುಯೋಧನ, ಪಾರು ಮಾಡಿದ. ಮಾವ, ನೀನು ಹೇಳುವಂತಹ ಕೃಷ್ಣನು ವಂಚಕನಿರಬಹುದು, ಆದರೆ ಅವನ ಮೇಲಿನ ದಿವಸದಿಂದ ಪಾಪ ಪಾಂಡವರನ್ನು ಏನು ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವೆಲ್ಲವನ್ನು ನೀನು ಎಲ್ಲಿಂದಾಗಲ್ಲ ಸುಯೋಧನ. ಸುಯೋಧನ, ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಕೃಷ್ಣನ ಮಾತನ್ನು ಬಿಟ್ಟು ಅವರು ಬೇರೆ ಏನನ್ನೂ ನೀನು ಸಂಧಾನಕ್ಕೆ ಸಂಕಟಿಸಿ ಪಾಂಡವರಿಗೆ ಆಶ್ರಯವನ್ಯಾದರೂ ಕೊಟ್ಟಿದ್ದೆ. ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರ ಮೇಲಿದ್ದರಕ್ಕೂ ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದಂದ್ರೇನು? ಅನುಮುಕ್ತರಾದ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾಜನೆ ಪಾಂಡವರಿಗೆ ರಾಜ್ಯವು ಬೇಕಾಗಿದ್ದ ಪಕ್ಷವನ್ನು ರಣಕ್ಷೇತ್ರದಲ್ಲಿ ಸೆಣೆಸಿ ಜಯಲಕ್ಷ್ಮಿಯ ಕೈ ದೇವಿನ ಮೇಲೆ ದೈನ್ಯವೃತ್ತಿ ದೇಹಿ ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಒಂದು ಸೂಜಿ ಮನೆ ಉರಿಯುವಷ್ಟು ಜಾಗವನ್ನು ಅಷ್ಟು ಮಾತ್ರವಲ್ಲ ಸುಯೋಧನ, ಈ ಸಂಧಿಯನ್ನು ಓದಿದ್ದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನೇ ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಚುರ್ಯ ಆಗಲೇ. ಅದರಲ್ಲಿ ನನ್ನದು ಸಲಹೆ ಇರುವುದು ಸುಯೋಧನ. ಅದರಂತೆ ನೀನು ನಡೆದುಕೊಳ್ಳಬೇಕು. ನಡೆದುಕೊಳ್ಳುವನು ಮಾವ. ನಾನು ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆ. ಹಾಗೆ ಆಗಲಿ ಮಾವ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡೋದಿಲ್ಲ. ನಡೆ ಮಾವ, ನಡೆ ಸುಯೋಧನ, ನಡೆ. ಸದಾ ನಿನ್ನ ಒಡನಾಡಿಯಾಗಿದ್ದು ನಿನ್ನ ಕುಲದ ಬೇರೆನ್ನ ಕಿತ್ತ ಈ ಶಕುನಿಗೆ ತಾನೇ ಹೋದಾನ. ನನ್ನ ಸೇಡೆಂಬ ದಾವಾಗ್ನಿಗೆ ಆಹುತಿಯಾಗಲಿರುವ ಗುರುಕುಲ ಪತಾಂಗವೇ ನಡೆ. ಈಗ ನಿನ್ನ ವಿನಾಶ ಕಾರ್ಯ ಆರಂಭ. ಏನು ಅರಿಯದ ಸಹೋದರ ಮಾವನ ಹೃದಯದಲ್ಲಿ ಕೋಲಾಹಲವನ್ನು ಎಬ್ಬಿಸಿ ಸೇಡೆಂಬ ಅದು ಈಗ ತಗ ತಗ ತಗದೆ ಅರಿಯಲಾರಂಭಿಸಿರುವುದು. ಯೋಧನ ಶಕುನಿ ಎಂಬ ಮೂರಕ್ಷದ ಅರ್ಥ ನಿನಗೆ ಶಾ ಎಂದರೆ ಶಕ್ತಿವಾದ, ಎಂದರೆ ಪೂರ್ವಕುಲದ ಸಂಜಾತ ಎಂದರೆ ನಿನ್ನ ವಂಶ ನಿರ್ವಂಶ. ಯೋಧನ ಎಂದು ನನ್ನ ಗುರುವು ಗಾಂಧಾರ ವಂಶವನ್ನು ನಾಶ ಮಾಡಿ ಮೇರೀತಿನ ಗುರುವಂಶ ನಿರ್ವಂಶ. ಯೋಧನ ರಾಮನೆಯ ಮಹಾದ್ವಾರದಿಂದ ಕುರುಕ್ಷೇತ್ರ ರಣರಂಗರವರೆಗೂ ರಕ್ತಸಾಗರವನ್ನು ಏರ್ಪಡಿಸಿ ವಸ್ತಿನಾವತಿನ ರಕ್ತ ಸಿಂಹಾಸನದಲ್ಲಿ ಮುಳುಗಿ ಇನ್ನ 99 ಮಂದಿ ಸಹೋದರ ಚಿನ್ನರುಂಡಗಳಿಂದ ಆಡಿ
ಬಲವೋ ಗುರುಗಳ ತಿಂಡಿ ಕೇಳು. ಸುಯೋಧನ, ಈ ಶತ್ರುವಿನ ನಿನಗಾಯಿಸುವುದು ಭಯಾನಕ. ಕಣ್ಣಿಯನ್ನು ತೊಯ್ದು ಗುರಿ ರಕ್ತದಿಂದ ಕಳಂಕಿತನಾಗಿ ಶೋಕದಿಂದ ದಹಿಸುತ್ತ ಎಂದಿಗೆ ನಿನ್ನ ಸತಿ ಭಾನುಮತಿಯು ಮಂಡೆ ಕೆದರಿ ಮುಂಡೆಯಾಗಿ ತೃಪ್ತಿ ನನ್ನ ಸಹೋದರ ಈ ಶಕ್ತಿಗೆ ಸೇರಿ ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿದೆ. ಎಂದಿಗೆ ಆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವವನೋ, ಯಾವ ಮಹಿಮಾ ಪುರುಷನನ್ನು ಕಾಣಲು ಯೋಗಿಗಳು ಹಗಲಿರಲು ತಪವನ್ನಾಚರಿಸಿ ಬಳಲುತ್ತಿರುವರೋ, ಯಾವಾತನು ಸಕಲ ಜೀವಿಗಳಿಗೆ ಆಧಾರನೋ ಸಮಸ್ತಕ್ಕೂ ಕರ್ತನೋ, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಹೇ ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವನು. ಇದೋ ನಿನಗೆ ಸಮರ್ಪಿತವಾಗಲಿ. ಇಷ್ಟಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಮೊರೆ ಆಲಿಸಿ ಗೌರಿ, ಮೊರೆ ಕೇಳಿ ನೀ ಬಾರೆಯ.
ಪರಮಾತ್ಮ ಪರಮಾತ್ಮ ಈ ದೀನನ ಮೇಲೆ ಕರುಣೆ ಇಂದಿಗೆ ದರ್ಶನ ನಿಮ್ಮ ಪಾದಗಳಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ದೇವ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಓಲ್ವಾ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀರಮಣ, ಕೋಟಿವಂದನವಯ್ಯ ಗೋವಿಂದ ರಸ, ಮುಕ್ಕೋಟಿ ವಂದನವಯ್ಯ ಮುಚಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ. ಕೃಷ್ಣ ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ, ಹರಿಸಿದೆಯ ಅಂಧಕಾರ ಮನದೆ, ಹರಿಸಿದೆಯ ಅಂಧಕಾರ ಮನದೆ, ಬೆಳಗಿದೆಯ ಮನ ಮಂದಿರದೆ. ಬಾಲಕಡಲೊಳು ಲೀಲೆಯಿಂದಾಡುತ್ತ ಸುಲಲು ಜನರೇ ಮಂತ್ರೆಯ, ಬಾಲಕಡಲೊಳು ಲೀಲೆಯಿಂದಾಡುತ್ತ ಸುಲಲು ಜನರೇ ಮಂತ್ರೆಯ, ಕಡುಸಿಲೆಯಾದ ಈ ಶರಣ ಕರದು ಹರಿಯೇ, ಕಡುಸಿಲೆಯಾದ ಈ ಶರಣ ಕರದು ಹರಿಯೇ, ಭವ್ಯ ಮೂರ್ತಿಯ ಮಾಡಿದೆಯ, ಭವ್ಯ ಮೂರ್ತಿಯ ಮಾಡಿದೆಯ, ಕರುಳ ಮುರ ಕೇಳಿ ತುರುಳ ಹಿರಣ್ಯನ ಕರುಳನು ಕೊರುಳನು ಧರಿಸಿದೆಯ, ಸರಳ ಮುರ ಕೇಳಿ ತುರುಳ ಹಿರಣ್ಯನ ಕರುಳನು ಕೊರುಳನು ಧರಿಸಿದೆಯ, ಕರಿಯ ಮೊರ ಕೇಳಿ ಹರಿಯ ತಾವನ್ನು ಮಗನಿಯ ಬೆರೆಯನ್ನು ಬಿಡಿಸಿದೆಯ. ಸರಳ ಮೊರ ಕೇಳಿ ಹರಿಯ ತಾವನ್ನು ಮಗನಿಯ ಬೆರೆಯನ್ನು ಬಿಡಿಸಿದೆಯ, ಹರಿಯನಂತ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ಬಸಿಸುವೆ. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ ವಿದುರ, ನಿನ್ನ ಕೊಂಡಾಟವು ಆಗಿರಲಿ,
ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿದೆ. ಮೊದಲು ಏನಾದರೂ ಸ್ವಲ್ಪ ಆಹಾರವನ್ನು ಕೊಡೆಯ. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ತಮಗೆ ಅಣುಸ್ವರೂಪನಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ನಾನಿಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೊರಟಿದ್ದೆನು. ನಿನ್ನ ಭಕ್ತಿ ಎಂಬ ಪಾಶ ನನ್ನ ದಾರಿಗೆ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿವರೆಗೂ ಸೆಳೆತಂದಿತು. ಆಹಾ, ನೀನೇನು ಸಾಮಾನ್ಯ ನಿಮ್ದು. ಭಕ್ತಿಯ ಪಾಶಕ್ಕೆ ತವನೊಲಿಸಿದೆ, ಭಕ್ತಿಯ ಪಾಶಕ್ಕೆ ತವನೊಲಿಸಿದೆ, ಎತ್ತ ಹೋದರು ತಲೆ ಬರ್ಬೋದು, ಎತ್ತ ಹೋದರು ತಲೆ ಬರ್ಬೋದು. ಸತತವು ನನ್ನನ್ನೇ ಧ್ಯಾನಿಸುತ್ತಾ ಕಾಮಕ್ರೋಧಾದಿಗಳಲ್ಲಿ ಎಡೆಯನ್ನು ಕೊಡುವ ಆಹಾರ ಪದಾರ್ಥ ತ್ಯಜಿಸಿ ಗೋಮಾತೆ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯಲು ಮೊದಲು ಏನಾದರೂ ಸ್ವಲ್ಪ ಆಹಾರವನ್ನು ಕೊಡೆಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು? ಏನು ವಿದುರ, ಗೋಮಾತೆ ಕ್ಷೀರವೇ? ವಿದುರ, ನೀನು ಅರಿಯ ಅದು ನನಗೆ ಅದು ಅತ್ಯಂತ ಪ್ರಿಯವಾದ ಆಹಾರವಲ್ಲವ? ಹಿಂದೆ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿ ತಂದಿಟ್ಟ ಹಣ್ಣುಗಳ ರುಚಿಯು ಇನ್ನೂ ಮರೆಯುವಂತಿಲ್ಲವಲ್ಲ. ಭಕ್ತನಾದ ಕುಚೇಲನು ತಂದಿಟ್ಟ ಒಂದಿಡಿ ಅವಲಕ್ಕಿ ಸಾರದ ರುಚಿಯನ್ನು ಈಗಲೂ ಮರೆಯಲಾರೆ. ವಿದುರ, ನಿನ್ನಲ್ಲಿರುವ ಆ ಕ್ಷೀರವು ಇವೆಲ್ಲಕ್ಕಿಂತಲೂ ಪ್ರಿಯವಾದಲ್ಲವೇ? ಹೇಳಿ, ಅದನ್ನೇ ತೆಗೆದುಕೊಂಡು ಬಾ. ಏಕೆ ವಿದುರ ತಗೊಳ್ತೀವಿ? ಏನಾಯಿತು? ಪರಮಾತ್ಮ, ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ತಾನೇ ಪಾನ ಮಾಡಿದನು ದೇವ. ನನಗರ್ಪಿಸಿದೆಯಾ ವಿದುರ? ನನಗರ್ಪಿಸಿದೆಯಾ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಇಲ್ಲ, ಅದನ್ನೇ ತೆಗೆದುಕೊಂಡು ಬಾ. ನೋಡಿದೆಯಾ ವಿದುರ? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಇಂತಹ ಸುಳ್ಳಾಡುವುದು ನೀನು ಎಲ್ಲಿಂದ ಕಲಿತೀನು? ಪರಮಾತ್ಮ, ಅದರಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ? ಆಹಾ, ಏಕೆ ನೆನೆಯುತ್ತಿಲ್ಲ ನೋಡುತ್ತೀನಿ.
ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ತುಂಬಿಟ್ಟುಕೊಂಡು ಮನೆಯಲ್ಲಿ ಮಾತ್ರ ಕ್ಷೀರವಿಲ್ಲ ಎಂದು ಹೇಳ್ತಿರುವೆಲ್ಲ ಅತ್ತ ನೋಡು. ಧನ್ಯನಾದೆ ಕೃಷ್ಣ, ಧನ್ಯನಾದೆ. ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ, ಭಕ್ತಿಗೆ ನೀನೊಲಿದು ಭಕ್ತರನ್ನು ಕಾಯುವ, ಶರಣರ ಪೊರೆವ ಕರುಣಾಕರನೇ, ಶರಣರ ಪೊರೆವ ಕರುಣಾಕರನೇ, ನಂಬಿದ ನಿನ್ನಯ ಪಾರವನ್ನಯ್ಯ, ನಂಬಿದ ನಿನ್ನಯ ಪಾದವನನ್ನಯ್ಯ, ಮನ ಪಾವನ ಮಿಂದು ಹರಿಯೇ ದೊರೆಯೇ ದೊರೆ ಮಾಡು ನೀಂದು, ಮನ ಪಾವನ ಮಿಂದು ಹರಿಯೇ ದೊರೆಯೇ ದೊರೆ ಮಾಡು ನೀಂದು, ಹೇ ದಿನ ಬಂದು ಜ್ಞಾನ ಸಿಂಧು, ಹೇ ದಿನ ಬಂದು ಜ್ಞಾನ ಸಿಂಧು, ಮಂದ ಸ್ಮಿತವದನ ಆಜೀವಲೋಚನ, ಮಂದ ಸ್ಮಿತವದನ ಆಜೀವಲೋಚನ, ಕೃಷ್ಣ ಕಡಲ ಜಯನಯಂದ್ರ ಹೃದಯ ಮಧ್ಯದಲ್ಲಿ ನಿಂತ, ಕಡಲ ಜಯನಯಂದ್ರ ಹೃದಯ ಮಧ್ಯದಲ್ಲಿ ನಿನ್ನ, ನಾಮಾಮೃತವೇ ಆಶೀರ್ವಾದ, ಪರಮಾತ್ಮ ನಾಮಾಮೃತವೇ ಆಶೀರ್ವಾದ, ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯೋ ಮುಕ್ತಿಯ ಮಾರ್ಗಕ್ಕೆ ಕೊಂಡೊಯ್ಯೋ ಗುಣಾತರಂಜನ ಹೃದನ ಮನೋರಂಜನ, ಕಂಡೆ ಬಲು ಮೋದ ಬಿಂದೆ ಗುಣಾತರಂಜನ, ಕೃಷ್ಣನ ಮಾಧವನ ವಿದುರ, ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ವಿದುರ, ನಾನಿಂದ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೊರಟಿದ್ದೆ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರ ರಕ್ಷಣಾ ಭಾರ ನಿಮ್ಮದು. ವಿದುರ, ಪರಮಾತ್ಮ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವರನು ಕತೆ ಬಡಿಯದೆ, ಬಿಡಲಾರೆ ಕೇಳು ವಿದುರ. ಹೃದಯ ಸುತರು ಧರ್ಮದೊಳಿಗರು, ವಿದುರ, ಹೃದಯ ಸುತರು ಸ್ವಧರ್ಮದೊಳಿಗರು, ಅತಿವೆತೆಯೇತರು ಗುರುನಂದನರು, ಅತಿವೆತೆಯೇತರು ಗುರುನಂದನರು, ಸತ್ಯವಂತರಿಗೆ ಇರವಲ್ಲವು ಸತ್ಯವಂತರಿಗೆ ಇರವಲ್ಲವು ಕುಟಿಲ ಮತಿಗಳಿಗೆ ಶುಭ ಬಹುದೇ, ಬಿಡಲಾರೆ ಕೇಳು ವಿದುರ, ಧರ್ಮ
ಧರ್ಮವ ಅದಗೆಡಿಸುವರನ್ನು ಸದಬಡಿಯದೆ ಬಿಡಲಾರಕೆ ವಿದುರ ನಾನೆಂದು ಬಲು ಗರ್ವದಿಂಬೆರುವ ಕುರುಕುಲವನ್ನು ದರೆತೈತುವುದೇ ವಿದುರ ನಾನೆಂದು ಬಲು ಗರ್ವದಿಂಬೆರುವ ಕುರುಕುಲವನ್ನು ದರೆತೈತುವುದೇ ಕೆಳಗೆ ಕೇಸರಿಗೆ ಬಡವು ಜಂಬು ಕಥನದಲ್ಲಿ ಜಯಗಳಿಸುವುದೇ ಕೆಳಗೆ ಕೇಸರಿಗೆ ಬಡವು ಜಂಬು ಕಥನದಲ್ಲಿ ಜಯಗಳಿಸುವುದೇ ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮದಂತರವರ ಅಲಪ್ಪದ ಜಯ ಸ್ಥಿರಗೊಳಿಸೆ ಬಿಡಲಾರಕೆ ವಿದುರ ಧರ್ಮವ ಅದಗೆಡಿಸುವರನ್ನು ಸದಬಡಿಯದೆ ಬಿಡಲಾರಕೆ ವಿದುರ. ವಿದುರ ಹಾಗೆ ನಮ್ಮ ಸೋದರತ್ತೆಯಾದ ಆ ಕುಂತಿ ಮಾತಾಡಿದೆ ಕೆಲವು ರಹಸ್ಯವಾದ ಮಾತುಗಳನ್ನಾಡಿ ನಾನು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ವಿದುರ ನೀನು ಅಲ್ಲಿಗೆ ಬಾ, ಅಲ್ಲಿ ಒಂದು ವಿಚಿತ್ರವಾದ ವೃತ್ತಾಂತ ನಡೆಯುವುದು ನೀನು ನೋಡುವೆ ಅಂತೆ. ಅಮ್ಮ ಇಚ್ಛೆ ಅಂತಾಗಲಿ. ಜಗದ ಜೀವನದ ಆಡಿಸಿ ಕುಣಿಸಿ ಆಡಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿತೆ ಆಡಿಸಿ ಕುಣಿಸಿ ಮಾಯೆಯ ಕವಿತೆ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕನಿಂದ ನಿಗಮ ಗೋಚರನೆ ನಿರ್ಮಲಾತ್ಮಕನಿಂದ ಅಲ್ಲವರಿಲ್ಲ ಜಗದ ಜೀವರನೆ ಅಲ್ಲವರಿಲ್ಲ ಜಗದ ಜೀವರನೆ ಭವನಗೆ ತಿಳುಕಿದ ರಾಧಿಯ ಮನುಜರ ಭವನಗೆ ತಿಳುಕಿದ ರಾಧಿಯ ಮನುಜರ ಭವರೋಗ ವೈದ್ಯ ನೀವರಿ ಭವರೋಗ ವೈದ್ಯ ನೀ ಪರಿಪಾಲಿ ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿತೆ ಆಡಿಸಿ ಕುಣಿಸಿ ಮಾಯೆಯ ಕವಿತೆ ಮನ ಹಿಡಿಯುವ ಮೋಹನ ರೂಪ ಜಗದ ಜೀವನದ ಜಗದ ಜೀವಾತ್ಮನು ನೀ ಮಂತರಿಂದೊಡಗೂಡಿ ಮೆರೆಯುತ್ತಿರ್ಪ ರಾಜೇಶ್ವರ ಕುರುಕುಲ ಪ್ರಚಂಡ ಘೋರ್ದಂಡ ಬಲಮಂಡಿತನಾದ ಕುರುಕುಲ ಪ್ರಚಂಡ ದೋರ್ದಂಡ ಬಲಮಂಡಿತನಾದ ಈ ಧೃತರಾಷ್ಟ್ರ ಕುಮಾರಗೆ ಅದಾರು ಸಾಟಿ ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಆತ ರಾಜ್ಯವನ್ನು ಕೇಳಲು ಬರುವರಂತೆ. ಅರಣ್ಯದಲ್ಲಿ ಅನಾಗರಿಕರೊಡನೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದನ್ನು ನೋಡಿದ್ದೀರಾ?
ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ಸಮರೆಯನಗೆ ದರೆಯೋ ಬಿಗಿಲೆ ನಿಧಿ ಮೆರೆವಯನಗೆ ಸರಿ ಸಮರೆಯನಗೆ ದರೆಯೋ ಬಿಗಿಲೆ ನಿಧಿ ಮೆರೆವಯನಗೆ ಭೀಮದ್ರೋಣ ಕಲಿ ಕರ್ಣ ಸಹಿತ ದುಶ್ಯಾಸನ ಶಕುನಿ ಬೆಂಬಲ ಸಹಿತ ಭೀಮದ್ರೋಣ ಕಲಿ ಕರ್ಣ ಸಹಿತ ದುಶ್ಯಾಸನ ಶಕುನಿ ಬೆಂಬಲ ಸಹಿತ ಧರಣಿಯ ನಾಗ ವೈಭವದಿ ಈ ಧರಣಿಯ ನಾಗ ವೈಭವದಿ ಮೆರೆಯುವ ಸಿರಿಯಲ್ಲಿ ಸುರಪಗೆ ಮೀರಿಸಿ ಮೆರೆಯುವ ಸಿರಿಯಲ್ಲಿ ಸುರಪಗೆ ಮೀರಿಸಿ ಸಮರಯನಗೆ ದರೆಯೋ ಬಿಗಿಲೆ ನಿಪಿ ಮೆರೆವಯನಗೆ ಸರಿ ಸಮರಯನಗೆ ದರೆಯೋ ಬಿಗಿಲೆ ನಿಪಿ ಮೆರೆವಯನಗೆ. ತಾತ, ನನ್ನ ಬಳಿ ಅನ್ನೊಂದು ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜು ಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಮೂರು ಲೋಕದ ಗಂಡನು ರುಂಡ ಹಾರಿಸಲು ಪಂಥಗೈದ ನಮ್ಮ ಅಂಗರಾಜ ಗಂಡನಿಲ್ಲವೇ? ಸುಯೋಧನ, ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರೇ ಬೆಳೆದ ನಮಗೇಗಾದರ ಚಿಂತೆ? ಯಾರು? ಪುರುಷೋತ್ತಮನು, ರಾಜಾದಿರಾಜ, ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನು. ಪಾಂಡವ ಮಿತ್ರನಾದ ಆ ಮೋಸಗಾರ ನೇರವಾಗಿ ನಂದನ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು? ಓ ಚಿಕ್ಕಪ್ಪ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು, ಅದನ್ನು ಚಕ್ರವರ್ತಿ ಆದ ನಿನ್ನಿಂದ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ದಾಸಿ ಪುತ್ರನ ನೀತಿ ವಚನಗಳು ಅನಾವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಾಸ್ಥಾನ ಎಂಬ ಗೌರವನರಿಯದೆ ಮಿತಿ ಮೀರಿ ಮಾತನಾಡುತ್ತಿರುವ ವೀರನನ್ನು ಕೂಡಲೇ ಸಭೆಯಿಂದ ದೂಡಿಬಿಡು. ಪಂಚಕೃಷ್ಣನ ದಂತ ಕಪಟ ನಾಟಕ ಪಂಚಕೃಷ್ಣನ ದಂತ ಆ ಭೀಮನು ಹೃದಯ ಸಿರಿಗನು ವಿಷಯದಂತವ ಪಾನ ಮಾಡುವೆ. ಆ ಭೀಮನ ಹೃದಯ ಸಿರಿಗನು ವಿಷಯದಂತವ ಪಾನ ಮಾಡು. ರಣದ ಎಣ್ಣೆಯ ಸೌರವ ನೋಡು, ರಣದ ಎಣ್ಣೆಯ ಸೌರವ ನೋಡು. ಪಂಚಕೃಷ್ಣನ ದಂತ ಕಪಟ ನಾಟಕ ಎಲ್ಲವೋ ಇದರ ಹಿರಿಯನೆಂದು ಸಾಲಿನ ಸುಮ್ಮನಿದ್ದರೆ ಮಾತನಾಡುತ್ತಿಲ್ಲ. ಈ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ನಾವೇ ಕಳಂಕವಾಗಿ ಆಚೆಗೆ ತಳ್ಳತಕ್ಕದ್ದು. ತಡೆ ದುಶ್ಯಾಸನ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿ ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಹೇಳು. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಸಮಯದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರದರ್ಶಿಸಿಕೊಳ್ಳುವಾಗ ಅದನ್ನು ತಡೆಯಲೆಂದೇ ಇಟ್ಟಿದ್ದ ಧನುಸನ್ನು ಈಗಲೇ ಮುರಿದು ಬಿಸಿ ಮಾಡುವುದು. ಇದರಂತೆ ನಾಶವಾಗುವ ವಂಚಕ.
ಪ್ರಮಾದವಾಯಿತು ಬಿಲ್ಲನ್ನು ಅಪಹಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಪೂಜ್ಯರು ಬಿಲ್ಲನ್ನು ಹಿಡಿದು ಯುದ್ಧ ರಂಗದಲ್ಲಿ ನಿಮ್ಮ ಪರವಾಗಿ ನಿಂತಿದ್ದರೆ 3 ಲೋಕಗಳಲ್ಲಿಯೂ ಜಯಿಸತಕ್ಕವರು ಯಾರಿರೋರು ಸುಯೋಧನ? ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಹೆದರುವಂತಿದೆಯಲ್ಲ. ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳಿಪೆನೆನುತ ಶಪಥವನಾಂತು. ಕರ್ಣ, ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳಿಪೆನೆನುತ ಶಪಥವನಾಂತು. ಮಹೇಶ್ವರ ಕುವರನಂ ಮೆಚ್ಚಿಸಿ ವರಚಾಪವನಾಂತ ನಿನಗೆ ಸಮರಾರಿಹರೈ. ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಆತನ ಬಿಲ್ಲಿನ ಆಗತಕ್ಕ ಪ್ರಯೋಜನವಾದರೇನು? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಸಭೆಯಲ್ಲಿ ಎದ್ದು ನಿಂತು ಗೌರವಿಸಿ ನಮಸ್ಕರಿಸಿದ್ದೆ ಆದರೆ ಅಂತಹವರು ಕೂಡಲೇ ಸಭೆಯಿಂದ ಆಚೆಗೆ ಹೋಗಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ಎಲ್ಲಿ ಅದನ್ನು ಕೊಡು. ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆ. ದುರ್ಯೋಧನನು ಎಷ್ಟು ದುರಾಚಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುವಲ್ಲಿ ಇದನ್ನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿ ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವನು. ಯೋಗಮಾಯೆ ಜಾಗೃತ. ಚಕ್ರವರ್ತಿ, ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಯಲ್ಲಿ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದರೂ ಈ ಭೂಮಾತೆಗೆಂದಗಲಿ ನಿನಗಲ್ಲ. ಬಂದದ್ದಾಯಿತು, ಆ ಪೀಠದಲ್ಲಿ ಕುಳಿತುಕೋ.
ನೀಲವರ್ಣದ ಚೆಲುವ ನೀಲವರ್ಣದ ಈ ಚೆಲುವ ಒಡನಾದದೆ ಜಗವನ್ನೆಲ್ಲವ ಮರುಳು ಹೊಡಿತ ಒಡನ ನಾದದೆ ಜಗವನ್ನೆಲ್ಲವ ಮರುಳು ಹೊಡಿಪ ಕೃಷ್ಣ ಮಾಧವ ಭೀಮನಿಗೆ ಭೀಮನಿಗೆ ಹಸ್ತಿನಪುರ ದೊಡೆಯ ಗದಧಾರಿ ಭೀಮನಿಗೆ ಹಸ್ತಿನಪುರ ದೊಡೆಯ ಗದಧಾರಿ ಕರುಣಾಡು ಕುರುಭೂಪರಾಜೇಶ್ವರ ಕುರುಬಂ ಮಕುಟೇಶ್ವರ